ಬಂದ್ರ 70,000 ವಾಚ್ ಇದು. ಕೆ ಎಸ್ ಎಕ್ಸಾಮ್ ಆದಮೇಲೆ ಮೈಂಡ್ ಎಲ್ಲ ಬ್ಲಾಕ್ ಆಗಿತ್ತು, ಅದಕ್ಕೋಸ್ಕರ ಲೂಲು ಮಾಲಿಗೆ ಹೋಗ್ತಿದ್ದೆ. ಅದೇ ದಾರಿಯಲ್ಲಿ ದರ್ಶನ್ ಹೋಗಿರೋ ಜೆಟ್ ಲ್ಯಾಗ್ ಪಬ್ ಇತ್ತು. ಎಡಬದಿಯಲ್ಲಿ ಇರುವುದೇ ಓರಿಯನ್ ಮಾಲ್ ಹೋಗಿ ತುಂಬ ದಿವಸ ಆಗಿದೆ. ಓರಿಯನ್ ಮಾಲ್ ತುಂಬ ಜನ ನೋಡಿದ್ದೀರಾ, ಅದಕ್ಕೋಸ್ಕರ ಲೂಲು ಮಾಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇದು ಎಲೆಕ್ಟ್ರಿಕಲ್ ಬಸ್ಸು. ಆಮೇಲೆ ಟಿಕೆಟ್ ಎಲ್ಲ ತಗೊಂಡ್ವಿ, ಪಾರ್ಕಿಂಗ್ ಮಾಡಿ. ಖಾಲಿನೇ ಇತ್ತು. ನಾನು ಹೋಗ್ತಿರೋದು ಪಾರ್ಕಿಂಗ್ ಮಾಡಿಬಿಟ್ಟು ಡೈರೆಕ್ಟ್ ಎಂಟ್ರಿ ಒಳಗಡೆಯಿಂದ. ಆಚೆಗಡೆದು ಲಾಸ್ಟಿಗೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಆಚೆ ಇನ್ನೂ ಚೆನ್ನಾಗಿದೆ, ತುಂಬ ವೈಬ್ರೆಂಟು, ಫುಲ್ ಕಲರ್ಫುಲ್ಲು. ಸಂಡೇ ತುಂಬ ಜನ ಇದ್ದರು, ಚೆನ್ನಾಗಿತ್ತು. ಒಂಥರ ಲಾವಿಶ್ನೆಸ್ ಹೇಳಬೇಕು ಅಂದರೆ. ಏನಾದ್ರು ತಲೆನೋವು, ಹೆಡ್ಡೇಕು, ಏನಾದ್ರು ಟೈಮ್ ಪಾಸ್ ಆಗ್ತಿಲ್ಲ ಅಂದರೆ ಲೂಲು ಮಾಲಿಗೆ ಹೋಗಿ ಮಸ್ಟ್ ವಿಸಿಟ್, ರೆಕಮೆಂಡೆಡ್. ಆ್ಯಕ್ಚುಲಿ ಚೆನ್ನಾಗಿತ್ತು, ಫುಲ್ ಕಲರ್ಫುಲ್ಲು. ಫೋಟೋ ಕ್ಲಿಕ್ ಮಾಡೋಕ್ಕಂತೂ ಬೆಸ್ಟ್ ಜಾಗ ಇದು. ಪ್ಲ್ಯಾನ್ ಆಫ್ ಅದ್ರದ್ದು ಮ್ಯಾಪ್ ಎಲ್ಲ ಹಾಕಿ. ಬೆಂಗಳೂರಿಗೆ ಇದು 2ನೇ ದೊಡ್ಡ ಮಾಲ್ ಅನಿಸುತ್ತೆ. ಇನ್ನೊಂದು ಏಷ್ಯನ್ ಮಾಲ್ ಏನೋ ಇದೆ, ಅದಕ್ಕೆ ಎಂಟ್ರಿ ಫೀಸೇ 200 ರೂಪೀಸ್ ಇಟ್ಟಿದ್ದಾರಂತೆ. ನಾನು ಅಲ್ಲಿಗೆ ಹೋಗಿಲ್ಲ, ನೆಕ್ಸ್ಟ್ ಹೋಗಬೇಕು. ಹಾಗೆ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟ್ರ್ ಒಳಗೆ ಎಂಟ್ರಿ ಕೊಟ್ವಿ. ಇವರು ಸೇಲ್ಸು ಮಾಡ್ತಾರೆ, ಸರ್ವಿಸು ಕೊಡ್ತಾರೆ. ಹಾಗೆ ನೋಡ್ಬೇಕಾದ್ರೆ ಎಲ್ಲ ಗ್ಯಾಜೆಟ್ಸು. ಸ್ಯಾಮ್ಸಂಗ್ ಫೋನು ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ, ಏನಂದರೆ ಒಂದು ಬ್ಯಾಟ್ರಿ ಕಮ್ಮಿ ಬರುತ್ತೆ ಅಷ್ಟೇ. 1,20,000 ಫೋನ್ ಎಲ್ಲ ಇತ್ತು ರೀ, ತುಂಬ ವೆರೈಟಿ ಆಗಿದೆ. ಹಾಗೆ ಇದು ಪಕ್ಕದಲ್ಲಿರೋ ವಾಚೆ 70,000 ತೊಗೊಬಿಡಿ ಫ್ರೆಂಡ್ಸ್. ಕೆ ಎಸ್ ಎಕ್ಸಾಮ್ ಏನಾದ್ರು ಪಾಸ್ ಆದರೆ ನಿಮ್ಮ ಟೈಮು ಚೆನ್ನಾಗಿರುತ್ತೆ, ಹಾಕ್ಕೊಳ್ಳೋ ಟೈಮು ಚೆನ್ನಾಗಿರುತ್ತೆ. ತೊಗೊಳ್ಳಿ, ಮಸ್ಟ್ ರೆಕಮೆಂಡೆಡ್. ಏನಾದ್ರು ತುಂಬ ದುಡಿಮೆ ಎಲ್ಲ ಮಾಡಿದ್ರೆ ಚೆನ್ನಾಗಿದೆ ವಾಚು, ಸಾಕಾಗಿದೆ. ಸರ್ವಿಸ್ ಸೆಂಟ್ರಲ್ಲಿ ಆ್ಯಕ್ಚುಲಿ ವಿಡಿಯೋ ತೆಗಿಯೋದೆಲ್ಲ ತುಂಬ ಕಷ್ಟ. ಎಕ್ಸಿಕ್ಯೂಟಿವ್ ಬಂದು ನೋಡ್ತಾನೆ ಇರ್ತಾರೆ. ಹಾಗೆ ಒಂದೊಂದು ನಿಮಿಷ ವೀಡಿಯೋ ಮಾಡ್ಕೊಂಡು ನಿಮ್ಗೆ ತೋರಿಸ್ಬೇಕು ಅಂತ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಚಿಕ್ಕದೇ ಶೋರೂಮು, ದೊಡ್ಡದೇನೂ ಇಲ್ಲ, ಬಟ್ ವಾಕಿಂಗ್ಸು ತುಂಬ ಜಾಸ್ತಿನೇ ಇದೆ. ತುಂಬ ಜನ ಇದ್ದರು ಮಾಲಲ್ಲಿ. ಹಾಗೆ ಎಲ್ಲ ಕಡೆ ಹೋದ್ವಿ, ಬೇರೆ ಫೋನ್ ಇತ್ತು, ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಚೆಕ್ ಮಾಡಿದ್ವಿ. ಒಂದು ಫೋನು ಏನೋ ಸರ್ವಿಸ್ ಇತ್ತು, ಆ ಕಾರಣದಿಂದ ಅಲ್ಲಿಗೆ ಹೋಗಿದ್ವು. ಅವನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ದ. ಅವನ ಹೆಸರು SY ಅಂತ, ಫುಲ್ ಹೆಸರು ಹೇಳಲ್ಲ, ಅವನಿಗೂ ಕ್ರೆಡಿಟ್ ಕೊಡಬೇಕು ಈ ವಿಡಿಯೋದಲ್ಲಿ. ಇದು ಹೊಸದು, ಇದು ಅಷ್ಟೇ 80,000 ಏನೋ ಇದಾವೆ ಈ ಫೋನು. ಚೆನ್ನಾಗಿದೆ, ಮಸ್ಟ್ ರೆಕಮೆಂಡೆಡು. ಏನಾದ್ರು ದುಡ್ಡು ಜಾಸ್ತಿ ಇದ್ದಾಗ ತೊಗೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ವಾಚ್ ತೋರಿಸ್ತೀನಿ. ಇಲ್ಲಿ ವಾಚ್ ಹತ್ರ ಹೋಗಿದ್ದೀನಿ. ನೆಕ್ಸ್ಟು ನನ್ನ ಹತ್ರ ಏನಾದ್ರು ಜಾಸ್ತಿ ದುಡ್ಡು ಬಂತು ಅಂದರೆ ಹೋಗಿ ಪಕ್ಕ ತೊಗೊತೀನಿ ಫ್ರೆಂಡ್ಸ್. ಈ ವಾಚು ಚೆನ್ನಾಗಿದೆ, ವಾಚು ಕ್ವಾಲಿಟಿ ಮಸ್ತು. ಬಿಲ್ಟು ಅಷ್ಟೇ, ಬಿಲ್ಡ್ ಕ್ವಾಲಿಟಿ, ಲುಕ್ಕು, ಅಟ್ರಾಕ್ಟಿವಿಟಿ, ಆರೆಂಜ್ ಕಲರು, ಸ್ಟ್ರಿಪ್ಸ್ ಎಲ್ಲ ಚೆನ್ನಾಗಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ದುಡ್ಡು ಜಾಸ್ತಿ ಬಂದಾಗ ಸ್ಯಾಮ್ಸಂಗ್ ಫೋನ್ ತೊಗೊಳ್ಳಿ, ಕ್ವಾಲಿಟಿ ಅಂತೂ ಬೇರೆ ಲೆವೆಲ್. ಆಮೇಲೆ ಸೆಕ್ಯೂರಿಟಿ ಇದ್ರಾಗೆ ಅಂತ ಏನೋ ಯಾವುದೋ ಸೆಕ್ಯೂರಿಟಿ ಕೊಡ್ತಾರೆ. ಸರ್ವಿಸ್ ಸೆಂಟ್ರಲ್ಲೇ ಜಾಸ್ತಿ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ಫೋನು ಹಿಂದೆ ಮುಂದೆ ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ತಿದ್ವಿ. ಹಾಗೆ ಸರ್ವಿಸ್ ಸೆಂಟ್ರಿಂದ ಆಚೆ ಬಂದ್ವಿ. ಫೋಟೋ ಕ್ಲಿಕ್ ಮಾಡ್ಸೋಕ್ಕೋಸ್ಕರ ಅಲ್ಲಿ ಸ್ಟ್ಯಾಚು ಇಟ್ಟಿದ್ರು. ಚಿಕ್ಕ ಮಕ್ಕಳೆಲ್ಲ ಹೋಗಿ ತೆಗೆಸ್ಕೊತಾ ಇದ್ರು, ದೊಡ್ಡವರು ತೆಗೆಸ್ಕೊತಾ ಇದ್ರು. ಚೆನ್ನಾಗಿದೆ, ಒಳ್ಳೆ ಫೋಟೋ ಬರುತ್ತೆ ಆ ಲೊಕೇಶನಲ್ಲಿ. ಲೈಟಿಂಗ್ ಎಲ್ಲ ಚೆನ್ನಾಗಿ ವೈಬ್ರೆಂಟಾಗಿ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಎಲ್ಲ ಎಷ್ಟೋ ಫ್ಲೋರ್ ಇದೆ ಫ್ರೆಂಡ್ಸ್, 4 ಫ್ಲೋರ್ ಏನೋ ಇದೆ. ಹಾಗೆ ಮೇಲ್ಗಡೆ ಹೋಗಬೇಕು ಅಂತ ನಾನು ನನ್ನ ಫ್ರೆಂಡ್ಸು ಥಿಂಕ್ ಮಾಡಿ ಮೇಲ್ಗಡೆ ಹೋಗ್ತೀವಿ ಇವಾಗ ನೆಕ್ಸ್ಟು. ಆಮೇಲೆ ಏನೋ ಅಲ್ಲಿ ಹ್ಯಾಂಡ್ ಮೇಡೆಡ್ ಐಟಮ್ಸ್ ಎಲ್ಲ ಇತ್ತು. ಚೆನ್ನಾಗಿದೆ ಐಟಮ್ಗಳೆಲ್ಲ ನೋಡಿ ಫ್ರೆಂಡ್ಸ್ ಅಂತ ಹೊಸದಾಗಿ ಯೂಸ್ ಮಾಡ್ತಿದ್ದೀನಿ. ಇದು ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದು, ಅದನ್ನು ಒಂದು ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಮೇಲೆ ಫ್ಲೋರಿಗೆ ಹೋಗ್ತೀವಿ. ಸಿನಿಪೋಲಿಸ್ ಮೂವಿ ನೋಡೋ ಸೆಂಟ್ರೆಲ್ಲ ಇದೆ. ಈ ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ, ಬೆಂಗಳೂರು ರೆಡಿನ. ಅಲ್ಲಿ ನಿಂತ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ಬ್ಯಾಕ್ ಸೈಡಿಂದ ಫೋಟೋ ತೆಗೆದ್ರೆ ಫೋಟೋ ಮಸ್ತಾಗಿ ಬರುತ್ತೆ. ಲಾಸ್ಟ್ ಫ್ಲೋರಲ್ಲಿ ಸ್ವಲ್ಪ ಜನ ಕಮ್ಮಿನೇ ಇರ್ತಾರೆ. ಗ್ರೌಂಡ್ ಫ್ಲೋರು ಆಮೇಲೆ ಔಟ್ಸೈಡೆಲ್ಲ ತುಂಬ ಜಾಸ್ತಿ. ಇನ್ನು ಫುಡ್ ಸೆಂಟರ್ ಇದೆಯಲ್ಲ, ಅಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ, ತುಂಬ ಜಾಸ್ತಿ ಇದ್ದಾರೆ. ಮೇಲ್ಗಡೆ ಖಾಲಿನೇ. ಮೇಲ್ಗಡೆ ವಾಲ ಫ್ರೇಮ್ ಹಾಕಿದ್ದಾರೆ, ಅದ್ರಾಗೆ ಈಟ್ ರಾಜ ಅಂತ ಇದ್ದಾರೆ, ಅವ್ರ ಫೋಟೋ ಕೂಡ ಇತ್ತು. ಸೆಲೆಬ್ರಿಟಿಗಳು ಏನಾದರೂ ಸಾಧನೆ ಮಾಡಿರೋ ಫೋಟೋ ಉದ್ದಕ್ಕೂ ಹಾಕಿದ್ದಾರೆ. ನನಗೆ ಗೊತ್ತಿರೋ ಈಟ್ ರಾಜ ಒಬ್ಬರೇ. ಹಾಗೆ ಔಟ್ಸೈಡ್ ಎಲ್ಲ ನೋಡ್ಕೊಂಡು ನೆಕ್ಸ್ಟು ಹಾಗೆ ನೋಡಿಕೊಂಡು ಕೆಳಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ಅಲ್ಲೊಂದು ಫೋಟೋ ಕ್ಲಿಕ್ ಮಾಡೋಕ್ಕೆ ಕಾಕ್ಟೇಲ್ ಎಲ್ಲ ಕಲರಿಂದ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್, ಅದು ಚೆನ್ನಾಗಿದೆ. ಅದು ಶಾಪಿಂಗ್ ಬ್ಯಾಗ್ ಎಲ್ಲ ಇಟ್ಕೊಂಡು ಅಲ್ಲಿ ಫೋಟೋ ತೊಗೊಳಕ್ಕೆ ಒಂದು ಸೆಂಟ್ರ್ ಥರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಯಾರೂ ಹೋಗಿ ಫೋಟೋ ಕ್ಲಿಕ್ ಮಾಡ್ತಿರ್ಲಿಲ್ಲ. ವೀಕ್ ಡೇಸಲ್ಲಿ ಏನೋ ಮಾಡ್ಬೋದು, ಇದು ವೀಕೆಂಡ್ ಆಯ್ತಲ್ಲ, ಯಾರೂ ಮಾಡಿರಲಿಲ್ಲ. ಇದೇ ನೋಡ್ರಪ್ಪ ಸಿನಿಪೋಲಿಸ್ ಮೂವಿ ನೋಡೋದು. ನಮ್ಮಂಥವ್ರಂತೂ ಹೋಗಲ್ಲ. ಹಾಗೆ ಕೆಳಗಡೆ ಬಂದ್ವಿ. ಕೆಳಗಡೆ ಹೋಗ್ಬಿಟ್ಟು ಇದು ಫ್ಯಾಮಿಲಿ ಮಾರ್ಟು.
ಫ್ಯಾಮಿಲಿ ಮಾರ್ಟ್ ಎಲ್ಲ ಕಡೆ ಸೇಮು. ಹಾಗೆ ಆಚೆ ಬಂದ್ವಿ, ಆಚೆ ನೋಡೋಕ್ಕೆ. ಆಚೆ ಇವಾಗ ತೋರಿಸೋದು ಇದೇ ಎಂಟ್ರಿ ಪೊಸಿಷನು. ಆ್ಯಕ್ಚುಲಿ ಹೀಗೆ ಬರಬೇಕು, ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಡೈರೆಕ್ಟಾಗಿ ಇನ್ಸೈಡಿಂದ ಮೇಲ್ಗಡೆ ಬಂದ್ವಿ. ಇದೇ ಎಂಟ್ರಿ ಪೊಸಿಷನ್ ಆ್ಯಕ್ಚುಲಿ. ಔಟ್ಸೈಡು ತುಂಬ ಫುಡ್ ಕಾರ್ಟ್ ಇದ್ದಾವೆ. ಆಮೇಲೆ ಫೋಟೋ ಕ್ಲಿಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರೋ ಪೊಸಿಷನ್ ಕೂಡ ಇದ್ದಾವೆ. ತುಂಬ ಜನ ಫೋಟೋ ಕ್ಲಿಕ್ ಮಾಡ್ಕೊತಿದ್ರು. ನೆಕ್ಸ್ಟ್ ಇದರ ಬ್ಯಾಕ್ ಸೈಡು ಪಾರ್ಕಿಂಗ್ ಇರೋದು, ಪಾರ್ಕಿಂಗ್ ಎಂಟ್ರಿ. ಅದೇ ಓಕ್ಲಿಪುರಂ ಹೋಗೋ ರೋಡಲ್ಲಿ ಅಂಡರ್ಗ್ರೌಂಡಲ್ಲಿ ಮಾಡೋರಲ್ಲ ಬ್ರಿಡ್ಜು, ಅದು ಲೂಲು ಮಾಲ್ ಒಳಗಡೆ ಡೈರೆಕ್ಟಾಗಿ ಬರುತ್ತೆ. ಇದೆ ನೋಡಿ ಫ್ರೆಂಡ್ಸ್, ಲೂಲು ಮಾಲ್ ತುಂಬ ಚೆನ್ನಾಗಿದೆ. ಹೆಡ್ಡೇಕು, ಸ್ಟ್ರೆಸ್ ಬೂಸ್ಟರು, ಟೈಮ್ ಪಾಸ್ ಮಾಡಬೇಕು ಅಂದರೆ ಈ ಮಾಲಿಗೆ ಹೋಗಿ, ಮಸ್ಟ್ ರೆಕಮೆಂಡೆಡು. ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಜನ ಕಪಲ್ಸು ಇದ್ದರು. ನಾನು ಮತ್ತು ನನ್ನ ಫ್ರೆಂಡ್ಸ್ ಮಾತ್ರ ಹೋಗಿದ್ದು. ಫ್ರೆಂಡ್ ಒಬ್ಬನೇ ಒಂದು ಸ್ಯಾಮ್ಸಂಗ್ ಸರ್ವಿಸ್ ಸೆಂಟ್ರಿಗೋಸ್ಕರ ಹೋಗಿದ್ದು. ಅದೇ ಥರ ಒಂದು ಅಪರ್ಚುನಿಟಿ ಸಿಕ್ತಲ್ಲ, ವೀಡಿಯೋ ಮಾಡಿಕೊಂಡು. ಇದೇ ಪಾರ್ಕಿಂಗು, ಇದರಿಂದ ಔಟ್ಸೈಡ್ ಹೋಗೋದು. ನಾವು ಒಳಗಡೆ ಅದು ಯಾವುದೋ B12 ಆ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಆಮೇಲೆ ಇದು ಲಾಸ್ಟು ಹೋಗ್ತಿರೋ ಫ್ರೆಂಡ್ಸ್. ಬೈ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಆಮೇಲೆ ಕಮೆಂಟ್ಸ್ ಮಾಡಿ ಏನೇನು ಮಾಡಬೇಕು ನೆಕ್ಸ್ಟು, ಒಂದು ಸಜೆಷನ್ ಕೊಡಿ. ಥ್ಯಾಂಕ್ ಯು.